ಫ್ರೀಡಂ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಆಮದು ರಫ್ತಿನ ವಹಿವಾಟಿಗೆ ಇವಾಗ ತಟ್ಟಲಿದೆ ಆ ಒಂದು ಭಯಾನಕದ ಒಂದು ಬಿಸಿ. ಎಸ್ ಪ್ರಿಯ ವೀಕ್ಷಕರೇ, ಇರಾನ್ ಸಮುದ್ರದ ಮಾರ್ಗ ಈಗ ಬಂದಾಗುವ ಭೀತಿ ಭಾರತಕ್ಕೆ ಈಗಾಗಲೇ ಎದುರಾಗಿದೆ. ತೈಲ ವಸ್ತುಗಳ ಬೆಲೆ ಈಗಾಗಲೇ ಗಗನಕ್ಕೆ ಏರುವ ಒಂದು ಸಂದೇಶ ಈಗಾಗಲೇ ರವಾನೆ ಆಗಿದೆ. ಇವೆಲ್ಲದರ ನಡುವೆ ಈಗ ಆತಂಕವೂ ಕೂಡ ಈಗಾಗಲೇ ಮನೆ ಮಾಡಿದೆ. ಎಸ್ ಪ್ರಿಯ ವೀಕ್ಷಕರೇ, ಅಮೆರಿಕದ ಇಸ್ರೇಲ್ ಆ ಒಂದು ಜಂಟಿ ಭೇಟೆ, ಇರಾನ್ನಲ್ಲಿ ಭುಗಿಲೆದ್ದಂಥ ಆ ಒಂದು ಜನಾಕ್ರೋಶ, ದುಬೈ ಅಬುದಾಬಿಯಲ್ಲಿ ಆ ಒಂದು ಸ್ಫೋಟದ ಒಂದು ಕಂಪನ, ಇಡೀ ಗಲ್ಫ್ ಒಂದು ಏರ್ ಬೇಸ್ ಈಗಾಗಲೇ ಸ್ತಬ್ಧವಾಗಿ ಹೋಗಿದೆ. ಕನ್ನಡಿಗರು ಸೇರಿದಂತೆ ಭಾರತೀಯರು ಈಗ ಪರದಾಡುವಂತಹ ಸ್ಥಿತಿ ಅಂತ ನಿರ್ಮಾಣವಾಗಿದೆ. ಸುರಕ್ಷಿತವಾಗಿ ಅವರನ್ನು ವಾಪಸಾತಿಗಾಗಿ ಈಗ ಸರ್ಕಾರ ಅಭಯವನ್ನು ಕೂಡ ಈಗ ಹಸ್ತಚಾಚಿದೆ. ಇನ್ನು ಈ ಒಂದು ಮಧ್ಯಪ್ರಾಚ್ಯದ ಒಂದು ಬಿಕ್ಕಟ್ಟು ಜಗತ್ತಿನಾದ್ಯಂತ ಆ ಒಂದು ಸಂಚಲನವನ್ನು ಉಂಟು ಮಾಡಿದ್ದಂತಹ ಆ ಒಂದು ಅಟ್ಯಾಕ್ ಭಾರತದ ಉದ್ದಗಲಕ್ಕೂ ಕೂಡ ಈಗ ವ್ಯತಿರಿಕ್ತವಾದಂತಹ ಪರಿಣಾಮ ಈಗಾಗಲೇ ಬೀರಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಭಾರತಕ್ಕೆ ಪ್ರತಿ ಒಂದು ಜಲಮಾರ್ಗವನ್ನು, ಆ ಮೂಲಕ ಬರುವಂತಹ ಎಲ್ಲವನ್ನು ವಹಿವಾಟಿನ ಸಂಬಂಧಪಟ್ಟ ಹಾಗೆ ಆಮದು ಮಾಡಿಕೊಳ್ತಾ ಇರುವಂಥ ಎಲ್ಲ ಸರಕುಗಳು ಈಗಾಗಲೇ ವಿಘ್ನ ಎದುರಾಗಿದೆ. ಎಸ್ ಪ್ರಿಯ ವೀಕ್ಷಕರೇ, ಅವತ್ತು ನಡೆದಂತಹ ಮೊನ್ನೆ ಶನಿವಾರ ನಡೆದಂಥ ಆ ಒಂದು ದಾಳಿಯಲ್ಲಿ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಭಾರತ ಮತ್ತು ದಕ್ಷಿಣ ಕೊರಿಯಾ, ರಷ್ಯಾ, ಶ್ರೀಲಂಕಾ, ನೇಪಾಳ, ಮಂಗೋಲಿಯಾ, ಸೌತ್ ಕೊರಿಯಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ನಾನಾ ರಾಷ್ಟ್ರಗಳು ಸರಕುಗಳನ್ನು ಈಗ ಅಮೆರಿಕ, ಬ್ರೆಜಿಲ್, ಮೆಕ್ಸಿಕೋ, ಕೆನಡಾ ಇವೆಲ್ಲವೂ ಸೇರಿದಂತೆ ಯುರೋಪ್ ರಾಷ್ಟ್ರಗಳಿಗೆ ಸರಕು ಸಾಗಾಟವಾಗ್ತಾ ಇತ್ತು, ಅವೆಲ್ಲವೂ ಕೂಡ ಇರಾನ್ ಸಮುದ್ರದ ಗಡಿಯನ್ನೇ ದಾಟಿ ಹೋಗಬೇಕಾತ್ತು. ಒಂದು ವೇಳೆ ಇರಾನ್ ಸಮುದ್ರ ಮಾರ್ಗವನ್ನು ಸಂಪೂರ್ಣವಾಗಿ ಸ್ತಬ್ಧವಾಗಿ ನಿಷೇಧ ಏನಾದರೂ ಹೇರಿದರೆ ಸರಕುಗಳು ಆಮದು ಮತ್ತು ಅದರ ಮೇಲೆ ರಫ್ತಾಗುವ ಎಲ್ಲ ಮೇಲೆ ಈಗ ನೇರ ಒಂದು ಪರಿಣಾಮ ಬೀಳುವ ಮುನ್ಸೂಚನೆ ಇದೆ. ಸುಮಾರು 6 ತಿಂಗಳ ಹಿಂದೆ ಯುದ್ಧದ ಒಂದು ಕಾರ್ಮೋಡ ಆವರಿಸಿದ್ದರಿಂದ ಇರಾನ್ ಪ್ರಸ್ತುತ ಈ ಒಂದು ಸರಕು ಸಾಗಣೆ ಕ್ಷೇತ್ರಗಳಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ಈ ಒಂದು ಹಲವು ಸವಾಲುಗಳು ಕೂಡ ಈಗಾಗಲೇ ಎದುರಿಸುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣವಾಗಿದೆ. ಅದರೊಂದಿಗೆ ಈಗ ವ್ಯಾಪಾರ ಮಾಡುವಂತಹ ಭಾರತ ಸೇರಿದಂತೆ ನಾನಾ ದೇಶಗಳ ಮೇಲೂ ಕೂಡ ಈ ಒಂದು ಪರಿಣಾಮ ಬೀಳುವುದು ಒಂದು ದಟ್ಟವಾಗಿ ಆವರಿಸಿದೆ. ಇನ್ನು ಅಮೆರಿಕ ಮತ್ತು ಇತರ ದೇಶಗಳ ಇರಾನ್ ಮೇಲೆ ಹೇರಿರುವಂತಹ ಆ ಒಂದು ಫೈನಾನ್ಷಿಯಲ್ ಆರ್ಥಿಕ ನಿರ್ಬಂಧಗಳಿಂದಾಗಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವಹಿವಾಟುಗಳಲ್ಲಿ ಮತ್ತು ವ್ಯವಹಾರಗಳಿಗೂ ಕೂಡ ಈ ಒಂದು ಬಿಸಿ ತಟ್ಟುವುದರಲ್ಲಿ ಅನುಮಾನವೇ ಇಲ್ಲ. ಅಗತ್ಯವಿರುವ ಎಲ್ಲವನ್ನು ಬಿಡಿಭಾಗಗಳು ಮತ್ತು ಆಮದಾಗುವಂತಹ ಎಲ್ಲ ತಾಂತ್ರಿಕ ನವೀಕರಣವನ್ನು ಇರುವಂತಹ ಎಲ್ಲದರ ಮೇಲೂ ಈಗ ಹೊಡೆತ ಬೀಳುವ ಸಾಧ್ಯತೆ ದಟ್ಟವಾಗಿ ಕಾಣಿದೆ. ಭಾರತದಲ್ಲಿ ಮುಖ್ಯವಾಗಿ ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮತ್ತು ರತ್ನ, ಚಿನ್ನಾಭರಣ, ಎಲೆಕ್ಟ್ರಾನಿಕ್ ಐಟಮ್ ವಸ್ತುಗಳು ಸೇರಿದಂತೆ ನಾನಾ ಒಂದು ರಾಸಾಯನಿಕ ಕೆಮಿಕಲ್ಗಳು, ಪ್ಲಾಸ್ಟಿಕ್ ಎಲ್ಲ ಅಲ್ಲಿನ ಫುಡ್ ಇರುವಂತಹ ಖರ್ಜೂರ ಇವೆಲ್ಲವೂ ಕೂಡ ಆಮದು ಮಾಡಿಕೊಳ್ತಾ ಇತ್ತು. ಅಮೆರಿಕ, ಕೊಲ್ಲಿ ರಾಷ್ಟ್ರಗಳು ಮತ್ತು ಇರಾನ್ನ ಆ ಒಂದು ಪ್ರಮುಖ ಆಮದು ದೇಶಗಳ ಆಗಿವೆ. ಆದರೆ ಈ ಒಂದು ಯುದ್ಧದಿಂದ ಸ್ಥಗಿತವಾಗಿರುವ ಒಂದು ಭೀತಿಯೂ ಕೂಡ ನಿರ್ಮಾಣವಾಗಿದೆ. ಅದೇ ರೀತಿ ಭಾರತ ಬೇರೆ ರಾಷ್ಟ್ರಗಳಿಗೆ ಸಂಸ್ಕರಿಸಿದಂತಹ ಎಲ್ಲ ತೈಲಗಳನ್ನು ಈಗ ಜೆಟ್ ಇಂಧನಗಳು, ವಜ್ರ, ಬಂಗಾರ, ಕ್ರಾಫ್ಟ್, ಕರಕುಶಲ ವಸ್ತುಗಳು, ಆಭರಣಗಳು ಸೇರಿದಂತೆ ಔಷಧಗಳು ಮತ್ತು ಆಟೋಮೊಬೈಲ್ಗೆ ಸಂಬಂಧಪಟ್ಟಂತೆ ಎಲ್ಲ ಬಿಡಿ ಭಾಗಗಳ ಈಗ ಸಣ್ಣ ಸರಕುಗಳು ಈಗಾಗಲೇ ಹೊತ್ತಿಬಿಟ್ಟಿದೆ. ಇನ್ನು ಈಗ ಉಡುಪುಗಳಾಗಿರಬಹುದು, ಕಾಫಿ ಇವೆಲ್ಲವೂ ಕೂಡ ಉತ್ಪನ್ನದ ಮೇಲೆ ಈಗ ವ್ಯತಿರಿಕ್ತದ ಪರಿಣಾಮ ಮತ್ತು ಗೃಹದ ಅಲಂಕಾರ, ಮನೆಯ ವಸ್ತುಗಳಿಗೆ ಅಲಂಕಾರ ಮಾಡುವಂತಹ ವಸ್ತುಗಳ ಮೇಲೆ ಈಗಾಗಲೇ ಪರಿಣಾಮ ಬೀರುತ್ತೆ. ಇರಾನ್ ಮತ್ತು ಭಾರತದ ಮಧ್ಯೆ ಈ ಒಂದು ವ್ಯಾಪಾರ ಸಂಬಂಧ ಬಹಳ ಹಳೆಯದಾಗಿತ್ತು. ಉಭಯ ರಾಷ್ಟ್ರಗಳ ನಡುವೆ ಈ ಒಂದು ಒಳ್ಳೆಯ ಬಾಂಧವ್ಯವೂ ಕೂಡ ಇತ್ತು. ಇವೆಲ್ಲದರ ನಡುವೆ ಇನ್ನು ಕುವೈತ್ನಲ್ಲಿ ನಡೆದಂಥ ಆ ಒಂದು ದಿನವಿಡಿಯ ಒಂದು ಸೈರನ್ ಈಗಾಗಲೇ ಮುಳುಗಿದೆ. ಕುವೈತ್ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಶನಿವಾರ ಕೂಡ ಮತ್ತೆ ಮರಳಿದೆ. ಕುವೈತ್ನಲ್ಲಿ ದಿನವಿಡೀ ಸೈರನ್ ಅಲರ್ಟ್ ಕೂಡ ಕೊಡುವ ಮೂಲಕ ಎಲ್ಲ ನಾಗರಿಕರಿಗೂ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಡಲಾಗ್ತಾ ಇದೆ. ಸುದೀರ್ಘ 2 ನಿಮಿಷ ಏನಾದರೂ ಸೈರನ್ ಮಾಡಿದರೆ ಕುವೈತ್ನ ರಾಷ್ಟ್ರೀಯ ಎಲ್ಲವೂ ಕೂಡ ಈಗ ಸುರಕ್ಷಿತವಾಗಿದೆ ಎಂದು ಅರ್ಥ. ಯಾರು ಆತಂಕ ಪಡುವುದು ಅವಶ್ಯಕತೆ ಇರುವುದಿಲ್ಲ. ಒಂದು ವೇಳೆ ಸೂಚನೆ ಆದಾದರೂ
ಬಿಟ್ಟು ಬಿಟ್ಟು ಪದೇ ಪದೇ ಸೈರನ್ಗಳೇನಾದರೂ ಮುಳುಗಿಸಿದರೆ ಆ ದೇಶದಲ್ಲಿ ಆತಂಕದ ಸ್ಥಿತಿ ಕೂಡ ಇದೆ. ಇನ್ನು ಕೂಡಲೇ ಇರುವ ಎಲ್ಲ ಜಾಗದಿಂದ ಕೂಡ ಎಲ್ಲ ಜಾಗದಲ್ಲಿ ಇರುವಂತಹ ಎಲ್ಲ ಒಂದು ಸುರಕ್ಷಿತ ತಾಣಕ್ಕೆ ತೆರಳುವ ಒಂದು ಸೂಚನೆಗಳನ್ನು ಸಾಂಕೇತಿಕವಾಗಿ ಭಾನುವಾರ ಅಲ್ಲಿನ ಒಂದು ಇನ್ಫಾರ್ಮೇಷನ್ ಅಲ್ಲಿಯ ಜನರಿಗೆ ಕೊಟ್ಟಿದೆ. ಕುವೈತ್ನಲ್ಲಿ ಅನಿವಾಸಿಯಾಗಿರ್ತಕ್ಕಂಥ ಭಾರತೀಯರು ಭಾರತದ ಒಂದು ಪ್ರವಾಸಿಯಲ್ಲಿ ಪರಿಷತ್ನ ಕರ್ನಾಟಕದ ಘಟಕದ ಅಧ್ಯಕ್ಷರ ಒಂದು ಭಂಡಾರಿಯಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಇವೆಲ್ಲವನ್ನು ಗಮನಿಸೋದಾದರೆ ನೋಡೋದಾದರೆ ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಆ ಒಂದು ಉದ್ವಿಗ್ನದ ಪರಿಸ್ಥಿತಿ ಕೇವಲ ಯುದ್ಧ ಅಥವಾ ರಾಜಕೀಯದ ಮಟ್ಟಿಗೆ ಸೀಮಿತವಾಗೋಕ್ಕೆ ಸಾಧ್ಯವೇ ಇಲ್ಲ. ಇದರ ಬೆಂಕಿಯ ತಾಪ ಆಮದು ರಫ್ತಿನ ವಹಿವಾಟು, ಇಂಧನ ಸರಬರಾಜು ಈ ಎಲ್ಲವೂ ಮತ್ತು ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಕ್ಷೇತ್ರದಲ್ಲಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆಯ ಮೇಲೆ ಈಗ ಬಿಸಿ ತಟ್ಟುವ ಭೀತಿ ಈಗಾಗಲೇ ಹೆಚ್ಚಿಗೆ ಆಗಿದೆ. ಇರಾನ್ ಸಮುದ್ರದ ಮಾರ್ಗದಲ್ಲಿ ಯಾವುದೇ ಅಡಚಣೆ ಉಂಟಾದರೆ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಹೊಡೆತ ಬೀಳುವುದರಲ್ಲಿ ಅನುಮಾನವೇ ಇಲ್ಲ. ಇನ್ನು ಭಾರತ ಇರಾನ್ ನಡುವಿನ ಆ ಒಂದು ದೀರ್ಘಕಾಲದ ಸ್ನೇಹ ಮತ್ತು ಸಂಬಂಧ, ವ್ಯಾಪಾರ ಸಂಬಂಧಗಳ ನಡುವೆಯೂ ಕೂಡ ಈಗ ಜಾಗತಿಕವಾಗಿ ರಾಜಕೀಯ ಒತ್ತಡಗಳಿಗೆ ಹೊಸ ಸವಾಲ್ ಎದುರಾಗುವ ಸಾಧ್ಯತೆ ಮುಂದಿನ ದಿನಗಳಲ್ಲಿ ದಟ್ಟವಾಗಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೂ ಮತ್ತು ಉದ್ಯಮಗಳ ಭವಿಷ್ಯ ಅವಲಂಬಿತರಾಗಿರುವಂತಹ ಸರ್ಕಾರದ ಮೇಲೆ ವ್ಯಾಪಾರದ ವಲಯದಲ್ಲಿ ಕೂಡ ಎಚ್ಚರಿಕೆಯಿಂದ ಈಗ ಹೆಜ್ಜೆಯನ್ನು ಇಡಬೇಕಾದ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.